ರಾಧಿಕಾ ಕುತ್ಕೋ. ನೋಡದ್ಯಾ ಕಂದ, ಹೊಟ್ಟೆಗೆ ಏನು ಇಲ್ಲದೆ ಹೀಗೆ ಉಪವಾಸ ಇದ್ರೆ ಹೀಗೆ ಆಗೋದು. ಒಂದು ಹಣ್ಣಾದ್ರೂ ತಿನ್ನು ಕಂದ. ನೋಡು, ನೀನ್ ಹೀಗೆ ಉಪವಾಸ ಇದ್ದು ವ್ರತ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ವಿಶು ಮನ್ಸಿಗೆ ತುಂಬಾ ನೋವಾಗತ್ತಮ್ಮ. ಅವನ್ ಕಣ್ರೆಪ್ಪೆ ಹಾಗೆ ನೋಡ್ಕೋತಾನ ಅವನ್ ನಿನ್ನ. ಅಳ್ಬೇಡ ಮಗಳೇ. ನೋಡು, ನಾಳೆ ನಾನು ನಿಮ್ಮಪ್ಪ ವಿಶು ಮನೆಗೆ ಹೋಗ್ತೀವಿ. ಅಜ್ಜಿ ಹೇಗಿದ್ದಾರೆ ಅಂತ ನೋಡ್ದ ಹಾಗೂ ಆಯ್ತು. ವಿಶು ಯಾಕೆ ನಿನಗೊಂದು ಫೋನು ಮಾಡಿಲ್ಲ, ಯಾಕೆ ಬಂದೂ ಇಲ್ಲ ಅಂತ ತಿಳ್ಕೊಂಡ ಹಾಗಾಯ್ತು. ಸಮಾಧಾನನಾ? ಕೃಷ್ಣ, ಯಾಕೆ ಈ ಮಗುವಿಗೆ ಇಂಥ ಕಷ್ಟ ಕೊಡ್ತೀಯ ತಂದೆ? ವಿಶ್ವನ ಮೆಚ್ಚಿದ್ದು ಇವಳೆ, ಮದುವೆ ಆಗಿದ್ದು ಇವಳೆ. ಈಗ ಇವರಿಬ್ರು ಜೊತೆ ಆಗ್ತಾರೆ ಅನ್ನೋವಾಗ ದೂರ ಮಾಡೋದು ಸರಿನಾ? ಈ ಮಗು ಅವನಿಲ್ದೆ ಜೀವಂತ ಇರಲ್ಲ. ಇವ್ರ ದಾಂಪತ್ಯದಲ್ಲಿ ಏನೇ ಕಂಟಕ ಇದ್ರು ಪರಿಹಾರ ಮಾಡು. ನನ್ನ ಕಂದನ್ನ ನನಗೆ ಉಳಿಸ್ಕೊಡು. ಹರಿ ಓಂ. ಓ, ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ಕಾರ ಶಾಸ್ತ್ರಿಗಳೇ, ನಮಸ್ಕಾರ. ನಿನ್ನೆ ನಿಮ್ ಬೀಗರ ಮನೆಗೆ ಹೋಗಿದ್ವಿ. ಹೌದಾ? ಬಹಳ ಸಂತೋಷ. ಸಂಜೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಂಗಪೂಜೆ ಇದೆಯಲ್ಲ, ಅದಕ್ಕೆ ಧರ್ಮಾಧಿಕಾರಿಗಳನ್ನ ಕರೆಯೋಣ ಅಂತ ಹೋಗಿದ್ವಿ. ತುಂಬಾ ಒಳ್ಳೆ ಕೆಲಸ. ಅವರು ಬಿಡುವಿದ್ರೆ ಖಂಡಿತ ಬರ್ತಾರೆ. ಇಂಥ ಕೆಲಸಗಳಿಗೆಲ್ಲ ಅವ್ರಿಲ್ಲ ಅಂತ ಹೇಳೋದೇ ಇಲ್ಲ. ಅವರು ಮನೆಯಲ್ಲಿ ಇರ್ಲಿಲ್ಲ. ಚಿಕ್ಕಪ್ಪ ಇದ್ರು. ವಿಶು ಊರಲ್ಲಿಲ್ಲ, ನನ್ನ ಮಗ ಪ್ರದೀಪ್ ಬರ್ತಾರೆ ಅಂತ ಹೇಳಿದ್ರು. ಧರ್ಮಾಧಿಕಾರಿಗಳ ಕುಟುಂಬದವರು ಯಾರು ಬಂದರೂ ನಡೆಯುತ್ತೆ. ಅವರ ಟ್ರಸ್ಟ್ ನಿಂದಾನೇ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ನಡೀತಾ ಇರೋದು. ಅದಕ್ಕೆ ಅವರಿಗೆ ವಿಷಯ ತಿಳಿಸದೆ ನಾವು ಯಾವ ಕಾರ್ಯಕ್ರಮನೂ ನಡೆಸೋಲ್ಲ. ಶಾಸ್ತ್ರಿಗಳೇ, ಸಂಜೆ ನೀವು ಬನ್ನಿ, ಮನೆಯವ್ರನ್ನೂ ಕರ್ಕೊಂಡು ಬನ್ನಿ. ಅಜ್ಜಿ, ನೀವು ನೆನ್ನೆ ರಾತ್ರಿನೂ ಊಟ ಮಾಡಿಲ್ಲ. ಈಗ ಸ್ವಲ್ಪ ತಿಂಡಿ ಆದ್ರೂ ತಿನ್ನಿ. ರಾಜು, ಡಾಕ್ಟ್ರಿಗೆ ಫೋನ್ ಮಾಡೋದು ಒಳ್ಳೇದೇನೋ. ಗ್ಲೂಕೋಸ್ ಡ್ರಿಪ್ಸ್ ಆದ್ರೂ ಹಾಕ್ಸ್ಬೇಕಾಗತ್ತೆ. ಬೇಡ, ವಿಷು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ನೋಡ್ಬೇಕು. ಅಜ್ಜಿ, ತಿಂಡಿ ತಿನ್ನಿ. ರಾಜು, ನಿನ್ ಬಾಸ್ ಎಲ್ಲೋ? ಅವ್ನು ನೋಡ್ದೆ ಈ ಜೀವ ಇರಲ್ಲ ಕಣೋ. ಅಜ್ಜಿ, ಬಾಸ್ ಬರ್ತಾರೆ ಅಜ್ಜಿ. ಬರ್ತಾನ? ಎಲ್ಲಿ ಹೋಗಿದಾನೋ?
ವ್ರತ ಮುಗಿಯುತ್ತೆ. ಅಲ್ಲಿ ತನಕ ಏನು ತಿನ್ನಲ್ಲ. ಅವ್ರನ್ನ ಕಾಪಾಡಮ್ಮ. ಅವರು ಬಿಡುವಿದ್ರೆ ಖಂಡಿತ ಬರ್ತಾರೆ. ಇಂಥ ಕೆಲ್ಸಗಳಿಗೆಲ್ಲ ಅವ್ರಿಲ್ಲ ಅಂತ ಹೇಳೋದೇ ಇಲ್ಲ. ಅವರು ಮನೆಯಲ್ಲಿ ಇರ್ಲಿಲ್ಲ. ಇಲ್ಲಿ ಅಳಿಯಂದ್ರು ಅವ್ರ ಅಣ್ಣ ಯಾರು ಕಾಣಿಸ್ತಾ ಇಲ್ಲ. ವಿವೇಕ್ ಇಲ್ಲೇ ಎಲ್ಲೋ ಇದ್ದಾನೆ. ವಿಶು ಮೇಲೆ ರೂಮ್ ನಲ್ಲಿದ್ದಾನೆ. ಅವನು ತಿಂಡಿ ತಿಂದು ಆಫೀಸ್ಗೆ ಹೋದ. ತುಂಬಾ ಗಡಿಬಿಡಿಲಿದ್ದ. ಅಜ್ಜಿಗೆ ನಾನೇ ಹೇಳ್ತೀನಿ ಹೋಗು ಅಂತ ಕಳಿಸ್ದೆ. ಧರ್ಮಾಧಿಕಾರಿಗಳ ಜೊತೆ ಅರ್ಜೆಂಟ್ ಆಗಿ ಸ್ವಲ್ಪ ಮಾತಾಡೋದು, ಅದಕ್ಕೆ ಬಂದೆ. ಅವರು ಆಫೀಸ್ಗೆ ಹೋಗಿದಾರಲ್ಲ? ಇಲ್ಲ, ಅಲ್ಲಿಂದಾನೇ ಬಂದೆ. ಬೆಳಿಗ್ಗೆಯಿಂದ ತುಂಬಾ ಜನ ಅವರಿಗೆ ಕಾಯ್ತಾ ಇದ್ದಾರೆ. ವಿಷು ಊರಲ್ಲಿಲ್ಲ, ನನ್ನ ಮಗ ಪ್ರದೀಪ್ ಬರ್ತಾರೆ ಅಂತ ಹೇಳಿದ್ರು. ವಿಶು ಎಲ್ಲಿ ಹೋಗಿದಾನಂತೆ? ದಿನಕ್ಕೆ ಒಂದ್ಸಲನಾದ್ರೂ ಇಲ್ಲಿಗೆ ಬಂದು ಹೋಗೋನು, ಅಥವಾ ರಾಧಿಕಂಗ್ ಒಂದ್ಸಲ ಫೋನ್ ಆದ್ರೂ ಮಾಡೋನು. ಫೋನು ಮಾಡಿಲ್ಲ, ಬಂದೂ ಇಲ್ಲ. ಭಗವಂತ, ಮದುವೆನೇ ಬೇಡ, ಕೃಷ್ಣನಿಗೆ ನನ್ನ ಜೀವನ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವಳನ್ನ ಸಂಸಾರಕ್ಕೆ ಕೇಳಿದವನು ನಾನು. ಈಗ ಅವಳ ಮನಸ್ಸಲ್ಲಿ ಪ್ರೇಮದ ಕನಸು ಹುಟ್ಟಿದ್ರೆ, ನೀನು ಬೇರೆ ಅಲ್ಲ, ವಿಷು ಬೇರೆ ಅಲ್ಲ ಅನ್ನೋ ಮನಸ್ಥಿತಿ ಅವಳದು. ದಯವಿಟ್ಟು ಅವಳ ಪ್ರೀತಿಗೆ ರಕ್ಷಣೆ ಕೊಡು ದೇವ್ರೆ. ಅವಳ ಮದುವೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡು ತಂದೆ. ಮಾವ, ನಾನು ಹೋಗಿ ಅಜ್ಜಿನ ಮಾತಾಡ್ಸ್ಕೊಂಡು ಬರ್ತೀನಿ. ಈ ಹಂತದಲ್ಲಿ ನಮ್ಮ ಮೈಯೆಲ್ಲ ಕಿವಿಯಾಗಿರ್ಬೇಕು. ಎಲ್ಲಿ ಏನಾಗ್ತಿದೆ ಅಂತ ನಮಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ನಮ್ಮ ಕಿವಿ ಕಣ್ಣು ಎಲ್ಲ ನೀನೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಮಾವ. ಮಾವ, ಆಮೇಲೆ ಪ್ರದೀಪು ಮಧುರಾಪುರದಿಂದ ರಂಗ್ ಪೂಜೆನ ಮುಗಿಸ್ಕೊಂಡು ಬರೋದಕ್ಕೆ ತುಂಬಾ ಲೇಟ್ ಆಗತ್ತಂತೆ. ಯಾಕೆ? ರಂಗ ಪೂಜೆ ಮುಗಿದ್ಮೇಲೆ ತೀರ್ಥ ಸೇವನೆ ಇದೆಯಂತ? ಧರ್ಮಾಧಿಕಾರಿ ಆಗೋ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಆ ಖುಷಿನ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊತಿದ್ದಾನೆ ಅಷ್ಟೇ. ಮುಟ್ಟಾಳ ಅವನು. ಒಂದು ಸರಿ ಮಂಗಳಾರತಿ ಆಗಿದ್ ಸಾಲದ ಅವನಿಗೆ? ಪಟ್ಟಾಭಿಷೇಕದ ಹಿಂದಿನ ರಾತ್ರಿ ಕುಡಿದು ತೂರಾಡಿ ಅಣ್ಣನ ಕೈಲಿ ಸಿಕ್ಕಾಕೊಂಡಿದ್ದ. ಅದಕ್ಕೆ ಅಣ್ಣ ಬೇಜಾರು ಮಾಡ್ಕೊಂಡು ವಿಷಯಕ್ಕೆ ಪಟ್ಟಾಭಿಷೇಕ ಮಾಡಿಸಿದ್ದು. ಮಾವ, ಈಗ ದೊಡ್ಡಪ್ಪನೂ ಇಲ್ಲ, ವಿಷುನೂ ಇಲ್ಲ. ಇಟ್ಸ್ ಓಕೆ, ಕೂಲ್ ಡೌನ್ ಮಾವ. ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅವನಿಂದಾಗಿ ನಮ್ಮ ಪ್ಲಾನ್ ಹಾಳಾಗಬಾರ್ದು. ಹಾಗೇನಾದ್ರೂ ಆದ್ರೆ ನಾನು ಮನುಷ್ಯನಾಗಿರಲ್ಲ. ಹಾಗಂತ ಫೋನ್ ಮಾಡಿ ಹೇಳ ಅವನಿಗೆ. ಸರಿ ಮಾವ, ನಾನು ಹೋಗಿ ಅಜ್ಜಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸರಿ. ನಿನಗೆ ಹೇಳಿದಾನ? ಮತ್ ನನಗೆ ಯಾಕೆ ಹೇಳಿಲ್ಲ?
ಅಜ್ಜಿ ಅವರು ಬೇಜಾರಲ್ಲಿ. ಅಲ್ಲ ಗಡಿಬಿಡಿನಲ್ಲಿದ್ರು. ಏನ್ ಗಡಿಬಿಡಿನೋ? ಒಂದ್ ಮಾತು ರುಕ್ಕುಗಾದ್ರೂ ಹೇಳ್ಬೋದಾಗಿತ್ತು. ಇಲ್ಲ ವಿವೇಕ್ಗಾದ್ರೂ ಹೇಳ್ಬೋದಾಗಿತ್ತಲ್ಲೋ. ಅಜ್ಜಿ ಅದು ಅವನು ಇಷ್ಟು ದಿನ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎರಡು ದಿನದಲ್ಲಿ ಬಂದ್ಬಿಡ್ತೀನಿ, ಬಂದು ಎಲ್ಲರಿಗೂ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ದ. ಏನ್ ವಿಷಯ? ಅದು ನನಗೂ ಹೇಳಲಿಲ್ಲ. ಆದ್ರೆ ಅವನು ಇನ್ನೊಂದು 2 ದಿನದಲ್ಲಿ ಬರೋದಂತೂ ಗ್ಯಾರಂಟಿ. ಅಜ್ಜಿ, ಅದಕ್ಕೆ ನಾ ಹೇಳ್ತಿರೋದು, ನೀವು ತಿಂಡಿ ತಿಂದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅಲ್ಲ ಅಜ್ಜಿ, ವಿಶ್ವ ಮದುವೆ ಟೈಮ್ನಲ್ಲಿ ನೀವು ಆಕ್ಟಿವ್ ಆಗಿ ಓಡಾಡ್ಕೊಂಡಿರೋದು ಬೇಡವಾ? ವಿವೇಕ್, ನಿನ್ ಮಾತು ನಿಜ ಅಂತ ನಂಬ್ಲೇನೋ? ಖಂಡಿತ ಅಜ್ಜಿ, ಇದು ನಿಜ. ವಿಶು ಫೋನ್ ಮಾಡಿದ್ದ. ವಿವೇಕ್, ಹಾಗಿದ್ರೆ ವಿಶುಕ್ ಫೋನ್ ಮಾಡಿ ಅಜ್ಜಿ ಹತ್ರ ಮಾತಾಡಕ್ ಹೇಳಿ. ಹೌದು ವಿವೇಕ್, ನಾನು ವಿಶ್ವ ಹತ್ರ ಮಾತಾಡ್ಬೇಕು. ಅದು ಅವನಿಗೆ ಫೋನ್ ಮಾಡಕ್ಕಾಗಲ್ಲ, ಅವನೇ ಫೋನ್ ಮಾಡಬೇಕು. ಇನ್ನೊಂದ್ 2 ದಿನದಲ್ಲಿ ಅವನೇ ಬರ್ತೀನಿ ಅಂತ ಹೇಳಿದಾನಲ್ಲ. ಪಾಪ ರಾಧಿಕಾ ಹೇಗಿದ್ದಾಳೋ ಏನೋ. ಮದ್ವೆ ಆಗೋ ಸಂಭ್ರಮದಲ್ಲಿರ್ಬೇಕಾಗಿದ್ದು ಹುಡುಗಿ ಈಗ ಕಣ್ಣೀರ್ ಹಾಕ್ತಿರ್ತಾಳೆ. ಅವಳನ್ನ ನೆನ್ಸ್ಕೊಂಡ್ರೆ ಸಂಕಟ ಆಗತ್ತೆ. ವಿಶು ಮೇಲೆ ಕೋಪ ಬರುತ್ತೆ.
ಹರೇ ರಾಮ 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 ಹರೇ ಹರೇ. ಅವನೆಷ್ಟು ಮುಡಿದೆ ನನ್ ಕಾಣಲ್ವಿನೇ. ವ್ರತ ಅಂತೆ, ಪೂಜೆ ಅಂತೆ, ವಿಷುನ ಕೈಗೊಂಬೆ ಮಾಡ್ಕೊಂಡು ಉಣಿಸೋಕ್ ತಾನೇ ಈ ವ್ರತ. ಅದೆಷ್ಟದವಳೆ, ನಿನ್ನಿಂದಾಗಿ ಅವ್ನ್ ಮನೆ ಮಠ ತೊರೆದು ಜೀವನೇ ಕಳ್ಕೊಳ್ಳೋ ಹಾಗಾಗಿದೆ. ಅವನ್ ಜನ್ಮ ಕಂಡ್ಕೊಂಡಿರೋ ರಾಹು ನೀನು. ಏ, ನೀನಿರೋವರೆಗೂ ನಮ್ಗೆ ಯಾರಿಗೂ ಹುಡುಗಾಲ ಇಲ್ಲ ಕಣೆ. ಯಾಕೆ ನಿಂತಿದ್ದೀಯಾ? ಹೋಗೆ ಹೋಗೆಲ್ಲಾದ್ರೂ ಸಾಯಿ ಹೋಗಿ, ಇಲ್ಲಿರ್ಬೇಡ. ಅದ್ ನೋಡಿಯೇ ಅಮ್ಮ. ಅಯ್ಯೋ, ಹಳಾದೋಳು ಹುಟ್ಟಿ ಮೈಗೆ ಆಗೋಯ್ತು. ಪುನಃ ಸ್ನಾನ ಮಾಡ್ಬೇಕು. ಏನ್ ಹಣೆ ಬರನೋ ಏನೋ ಇದು. ವಿಷು ಮನೇಲಿಲ್ಲ ಅಂತ ನನಗೆ ಯಾಕೆ ಅವ್ರ ಮನೆಯವ್ರು ತಿಳಿಸ್ಲಿಲ್ಲ? ಪಾಪ ಕೂಸು ಅಳಿಯಂದ್ರಿಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಇದ್ಕೊಂಡು ವ್ರತ ಮಾಡ್ತಾ ಇದ್ದ. ಅವಳಿಗಾದ್ರೂ ವಿಷು ತಾನು ಊರಲ್ಲಿ ಇರಲ್ಲ, ಇಂಥ ದಿವಸ ಬರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಏನಂತ ತುರ್ತು ಕೆಲಸ ಆಯ್ತು ಈ ಮನುಷ್ಯನ್ಗೆ, ಅದು ಈ ಮದುವೆ ಸಮಯದಲ್ಲಿ.